ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ಕೇಳ್ತಾ ಇದ್ರು, ಇದೇನಪ್ಪ ನೀನು ಕಡಿಮೆಗೆ ಕೊಡೋದು ಲ್ಯಾಂಡು, ಇದೇನಪ್ಪ ನಿಂದು ಕಡಿಮೆಗೆ ಇಷ್ಟು ಕಡಿಮೆಗೆ ಸಿಗುತ್ತಾ ಹೇಳ್ತಾ ಇದ್ರು. 60 ಲಕ್ಷ 70 ಲಕ್ಷ ಹೇಳ್ತೀಯಲ್ಲ ಯೂಟ್ಯೂಬಲ್ಲಿ, ಲಾಸ್ಟ್ ತನಕ ನೋಡಿ ವಿಡಿಯೋನ. ಯೂಟ್ಯೂಬಲ್ಲಿ ಹೇಳ್ತೀಯಾ ನಿನಗೆ ಇಷ್ಟು ಕಮ್ಮಿಗೆ ಸಿಗುತ್ತೆ ಲ್ಯಾಂಡು, ಬರೀ ಎಷ್ಟು 60 ಲಕ್ಷ 70 ಲಕ್ಷ ಹೇಳ್ತೀಯಾ ಅಂತ ಹೇಳ್ತಾಯಿದ್ರು. ಇವತ್ತು ತೊಗೊಂಬಂದಿದ್ದೀನಿ ಕೇವಲ 20 ಲಕ್ಷಕ್ಕೆ 1 ಎಕರೆ. ನೋಡಿ ನೀವೇ 60 ಲಕ್ಷ 70 ಲಕ್ಷ ವೀಡಿಯೋಗೆ ತುಂಬ ಕಾಮೆಂಟ್ ಹಾಕಿದ್ರು, ಅದಕ್ಕೆ ಹುಡುಕಿ ನಿಮಗೋಸ್ಕರ ಕೇವಲ 20 ಲಕ್ಷಕ್ಕೆ 1 ಎಕರೆ ತೊಗೊಬಂದಿದ್ದೀನಿ. ಫೈನಲ್ಲು, ನೆಗೋಷಿಯಬಲ್ ಇಲ್ಲ. 1 ಎಕರೆ 20 ಲಕ್ಷ ತೊಗೊಬಂದಿದ್ದೀನಿ. ನೀವೇ ನೋಡಿ, ತಾರ್ ರೋಡ್ ಅಪ್ರೋಚು ಗುಂಡ್ಲುಪೇಟೆಯಿಂದ ನಿಮಗೆ 15 ಕಿಲೋಮೀಟರು. ನೀವೇ ನೋಡ್ತಿದ್ದೀರಲ್ಲ, ಇದೇ ಲ್ಯಾಂಡು, ಏನು ನೋಡ್ತಿದ್ದೀರ ಇದೇ ಲ್ಯಾಂಡ್. ಇದು ಗ್ಲೂಗಲ್ಲು ತೋರಿಸ್ಬಿಡ್ತೀನಿ, ಓಪನ್ ಮಾಡಿ ನಿಮಗೆ ನೋಡಿ. ಇದೇ ಲ್ಯಾಂಡು 20 ಲಕ್ಷ ಫೈನಲ್ಲು, 1 ಎಕರೆ ತಾರ್ ರೋಡ್ ಅಪ್ರೋಚು ನೋಡಿ. ಇದೇನು ಲ್ಯಾಂಡು 70 ಲಕ್ಷ 60 ಲಕ್ಷ ಹೇಳ್ತೀಯಲ್ಲಪ್ಪ ಅಂತಿರಲ್ಲ, ಅಂಥವ್ರು ಬನ್ನಿ ತಗೊಳ್ಳಿ. ತಾಕತ್ತಿದ್ರೆ ಕಾಮೆಂಟ್ ಮಾಡಿ, ಕಾಮೆಂಟಲ್ಲಿ ಹೇಳ್ತೀರಾ ಇಷ್ಟು ಕಮ್ಮಿಗೆ ಅಂತಾರಲ್ವ. ನೀವೇ ನೋಡಿ, ತಾರ್ ರೋಡ್ ಇದು ಲೈವ್. ಈಗ ಮಾಡ್ತೀನಲ್ಲ, ಈಗ ಪ್ಲೇ ಮಾಡ್ತೆ, ಇದು ಲೈವ್. ಇದು ನಾನೇ ಹೋಗಿ ವಿಸಿಟ್ ಮಾಡಿ ನೋಡ್ಕೊಬಂದಿದ್ದೀನಿ. ಜನರಲ್ ಪ್ರಾಪರ್ಟಿ ಇದು ಲೈವ್ ಕಣ್ರಿ. 20 ಲಕ್ಷ ರೂಪಾಯಿ ಫೈನಲ್ 1 ಎಕರೆ ತೊಗೋತೀರಾ? 60 ಲಕ್ಷ 70 ಲಕ್ಷ ಹೇಳ್ತೀಯಲ್ಲಪ್ಪ ಮಹೇಶ್ ರಾಜ್, ನೋಡಪ್ಪ ಎಲ್ಲಮ್ಮ ಕಮ್ಮಿಗಿದೆ ಅಂತ ಕೇಳ್ತಿರಲ್ಲ, ಬನ್ನಿ ನೋಡಿ ತಗೊಳ್ಳಿ. ತಾಕದ್ರೆ ತಗೋಬೇಕು, ಓಕೆನಾ? ನಾನು ಪ್ರೂವ್ ಮಾಡ್ತೀನಿ. 20 ಲಕ್ಷ ಯಾರಿಗೆ ಕೊಡ್ತಾರೆ? 20 ಲಕ್ಷ ರೂಪಾಯಿಗೆ ಬಸ್ ರೂಟು, ಅಲ್ಲಿ ಬಸ್ ಬರ್ತಾಯಿದೆ ನೋಡಿ, ಬಸ್ ರೂಟು ಯಾರಿಗೆ ಕೊಡ್ತಾರೆ ನಿಮಗೆ? ಬಸ್ ಮೇನ್ ರೋಡ ನೋಡಿ, ಬಸ್ ಹೋಗ್ತಾಯಿದೆ. ಯಾರಿಗೆ ಕೊಡ್ತಾರೆ 20 ಲಕ್ಷ ರೂಪಾಯಿಗೆ ಪರ್ ಎಕರು? ಫೈನಲ್ ಕಣ್ರಿ. ಯಾರಿಗೆ ಕೊಡ್ತಾರೆ? ಮೈಸೂರಿಂದ 70 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಯಾರು ಕೊಡ್ತಾರೆ? ಬರೀ 20 ಲಕ್ಷಕ್ಕೆ ನಿಮಗೆ ಫೈನಲ್ಲು. ರೆಡ್ ಮಣ್ಣು ಅಂದರೆ ಕೆಂಪು ಮಣ್ಣು, ಬೆಳೆ ಸೂಕ್ತ ಇದೆ, ಬೋರ್ ಇಲ್ಲ, ಏನಿಲ್ಲ. ತಗೊಳ್ಳಿ ಬನ್ನಿ. ಮತ್ತೆ ನಾನು ಮೈಸೂರಿಂದ 20 ಕಿಲೋಮೀಟ್ರಲ್ಲಿ 70 ಲಕ್ಷ ರೂಪಾಯಿ ಹೇಳಿದ್ರೆ, ಅಯ್ಯೋ ಇದೇ ಕಮ್ಮಿನ ಅಂತಿರಲ್ಲ. ಮೈಸೂರಿಂದ 70 ಕಿಲೋಮೀಟ್ರು 20 ಲಕ್ಷ ರೂಪಾಯಿ ಬನ್ನಿ ಫೈನಲ್ಲು. ತೊಗೊಳ್ಳಿ ಬನ್ನಿ. ಮತ್ತೆ ತಾಕತ್ತಿದ್ರೆ ಸುಮ್ಮನೆ ವೀಡಿಯೋಲ್ಲಿ ಕಾಮೆಂಟ್ ಮಾಡಿ ಕಾಲೆಳಿತೀರಾ? ಇಷ್ಟ ಇದ್ದರೆ ನೋಡಿ, ಇದೇ ಕಮ್ಮಿನ ಅಂತ ಕೇಳ್ತೀರಲ್ಲ, ಆಯ್ತಪ್ಪ ನೀವೇ ಕೊಡಿಸ್ಬಿಡಿ. 20 ಲಕ್ಷ ಎಲ್ಲಿದೆ ನಾನು ತೊಗೋತೀನಿ. ನನ್ನ ಕಸ್ಟಮರ್ಗೆ ರೆಫರ್ ಮಾಡ್ತೀನಿ. 20 ಲಕ್ಷಕ್ಕೆ ಅಲ್ಲೋಗಿದೆ, ಇಲ್ಲಿದೆ ಅಂತ ಹೋಗಿ ಅಂತ ಹೇಳ್ತೀನಿ. ಸುಮ್ಮನೆ ಮಾತಾಡೋದಲ್ಲ ಕಣ್ರಿ, ಕಾಮೆಂಟ್ ಹಾಕೋದಲ್ಲ ಕಣ್ರಿ ಸ್ವಾಮಿ. ತುಂಬ ಜನ ಕಾಮೆಂಟ್ ಹಾಕೋರು ಹೇಳ್ತಿದ್ದೀನಿ, ಸಿಕ್ಕಾಬಟ್ಟೆ ಕಾಮೆಂಟ್ ಹಾಕ್ತಿದ್ದಾರೆ. ಅಯ್ಯೋ ಎಲ್ಲಿ ಸಿಗುತ್ತಪ್ಪ, ಕಮ್ಮಿ ಅಂತ ಹಾಕ್ತಾನೆ ಹೆಡ್ಲೈನ್ಸಲ್ಲಿ, ನೋಡಿದ್ರೆ 70 ಲಕ್ಷ ಅಂತಾನೆ. 20 ಲಕ್ಷ ರೂಪಾಯಿಗೆ ಬನ್ನಿರಿ, ಆಯ್ತು ತಗೊಳ್ರಿ ಬನ್ನಿರಿ. ಪರ್ ಎಕರ್ 20 ಲಕ್ಷ ತಾರ್ ರೋಡ್ ಅಪ್ರೋಚು, ಮೈಸೂರಿಂದ 70 ಕಿಲೋಮೀಟ್ರು. ತಗೊಳ್ಳಿ ಬನ್ನಿರಿ. ಸುಮ್ಮನೆ ಕಾಮೆಂಟ್ ಹಾಕೊಂಡು ಟೈಮ್ ಪಾಸ್ಗೆ ಕಾಲೆಳೆಯೋದಲ್ಲ, ಓಕೆನಾ? ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಲೈವ್ ಕಣ್ರಿ. ಇದು ಗೂಗಲ್ ಮ್ಯಾಪಲ್ಲಿ ಲೈವಲ್ಲಿ ನೋಡಿದ್ರಿ, ಇದು ಲೈವಲ್ಲಿ ನೋಡಿದ್ರಿ, ಓಕೆನಾ? ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ತಗೋತಿರೋ ಬಿಡ್ತಿರೋ ಸೆಕೆಂಡರಿ. ಪರ್ ಎಕರು 20 ಲಕ್ಷಕ್ಕಿದೆ ಫೈನಲ್ಲು, ನಾಟ್ ನೆಗೋಷಿಯಬಲ್. ಇಷ್ಟ ಬಂದು ತೊಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಹಂಬಲ್ ರಿಕ್ವೆಸ್ಟ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಗುಂಡ್ಲುಪೇಟೆ ಹತ್ರ, ಮೈಸೂರಿಂದ 70 ಕಿಲೋಮೀಟ್ರು, ತರ್ಕಟಮಿ ಪಕ್ಕ, ಕೊತ್ತಲ್ವಾಡಿ, ಓಕೆನಾ? ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೈ ಹಂಬಲ್ ರಿಕ್ವೆಸ್ಟ್. ತಗೋತಿರೋ ಬಿಡ್ತಿರೋ ಜನಗಳು ತುಂಬ ಕಾಮೆಂಟ್ ಹಾಕ್ತಾರೆ ಕಾಲೆಳೆಯೋಕ್ಕೆ, ಅದಕ್ಕೆ ಯಾಕೆ ನಾವು ತಲೆ ಕೆಡಿಸ್ಕೋಬೇಕು? ನೀವು ತಗೋತೀರಾ ಬನ್ನಿ. ಇದು ಲೈವು. ನಾನೇ ಖುದ್ವಾಗಿ ಕಾರ್ ತೊಗೊಬಂದು ಲ್ಯಾಂಡ್ ನೋಡ್ಬಿಟ್ಟು ನಿಮ್ಗೆ ವಿಡಿಯೋ ಮಾಡಿರೋದು, ಓಕೆನಾ? ಬೇರೆ ಯಾರೋ ವೀಡಿಯೋ ಕಳಿಸ್ರು ಅಂತ ಮಾಡಿಲ್ಲ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.